ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸುಡು ಬಿಸಿಲಲ್ಲಿ ತಂಪಾದ ಆಹಾರ ಹಿತವೆನಿಸುತ್ತೆ. ಮೊಸರು, ಮಜ್ಜಿಗೆ, ಲಸ್ಸಿ ಆಹಾ ಪ್ರಿಯವೆನಿಸುತ್ತೆ. ಅದೇ ಹಿನ್ನೆಲೆ ಈ ಬಿರು ಬೇಸಿಗೆಯಲ್ಲಿ ಮೊಸರು, ಮಜ್ಜಿಗೆ, ಲಸ್ಸಿ ಸೇವನೆಯ ಪ್ರಯೋಜನಗಳೇನು, ಇವುಗಳಲ್ಲಿ ದೇಹಕ್ಕೆ ಯಾವುದು ಹೆಚ್ಚು ಹಿತ ಅಂತಲೇ ಹೇಳ್ತೀವಿ ನೋಡಿ. ಬೇಸಿಗೆಯಲ್ಲಿ ದೇಹ ಹೆಚ್ಚಾಗಿ ಸೇವಿಸಲು ಬಯಸುವ ವಸ್ತುಗಳ ಪೈಕಿ ಮೊಸರು, ಮಜ್ಜಿಗೆ, ಲಸ್ಸಿ ಕೂಡ ಇದೆ. ಬಿಸಿಲು ಮೇಲೇರಿದ ಹೊತ್ತಿನಲ್ಲಿ ದೇಹದ ಉಷ್ಣತೆಯು ನೆತ್ತಿಗೇರಿದ ಹೊತ್ತಿನಂತೆ ಒಂದೊಂದು ಲೋಟ ತಂಪಾದ ಮಜ್ಜಿಗೆ ಅಥವಾ ಲಸ್ಸಿಯನ್ನ ಹೊಟ್ಟೆಗಿಳಿಸದೆ ಜೀವಕ್ಕೆ ತಂಪೆನಿಸೋದು ಹೌದು. ಮೊಸರು, ಮಜ್ಜಿಗೆ, ಲಸ್ಸಿ ಎಲ್ಲವೂ ಒಂದೇ, ಯಾವುದನ್ನು ಸೇವಿಸಿದ್ರೂ ಒಂದೇ ಎಂದು ಯೋಚಿಸಿದ್ರೆ ಅದು ಸಹಜವೇ. ಆದರೆ ನಿಜಕ್ಕೂ ಈ ಎಲ್ಲದರ ಗುಣಧರ್ಮಗಳು ಒಂದೇ ಅಲ್ಲ. ಅವುಗಳ ಸೇವನೆಯಿಂದ ದೇಹದ ಮೇಲಾಗುವ ಪರಿಣಾಮಗಳು ಒಂದೇ ಅಲ್ಲ. ಹಾಗಾದ್ರೆ ಏನು ಸಾಮ್ಯತೆ ಹಾಗೂ ವ್ಯತ್ಯಾಸಗಳಿವೆ ಮೊಸರು, ಮಜ್ಜಿಗೆ ಮತ್ತು ಲಸ್ಸಿಗಳಲ್ಲಿ ಅನ್ನೋದನ್ನ ತಿಳಿಯೋಣ ಬನ್ನಿ. ಸಾಮ್ಯತೆ: ಇವೆಲ್ಲವೂ ಅತ್ಯುತ್ತಮವಾದ ಪ್ರೋಬಯಾಟಿಕ್ ಆಹಾರಗಳು. ಎಲ್ಲದರಲ್ಲೂ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಧಾರಾಳವಾಗಿದ್ದು ಮಾಂಸಖಂಡಗಳನ್ನು ಹಾಗೂ ಮೂಳೆಗಳನ್ನು ಸಶಕ್ತಗೊಳಿಸುತ್ತೆ. ಎಲ್ಲದರಲ್ಲೂ ಲ್ಯಾಕ್ಟಿಕ್ ಆಮ್ಲ ಮತ್ತು ವಿಟಮಿನ್ ಡಿ ಅಂಶಗಳು ಸಾಕಷ್ಟಿದ್ದು ದೇಹದ ಪ್ರತಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಎಲ್ಲದರಲ್ಲಿಯೂ ಇರುವ ಖನಿಜದ ಅಂಶಗಳಲ್ಲೂ ಹೆಚ್ಚಿನ ಭಿನ್ನತೆ ಇಲ್ಲ. ಈ ಅಂಶಗಳನ್ನೇ ಆಧರಿಸಿ ಸೇವಿಸುವುದಾದರೆ ಈ ಎಲ್ಲ ವಸ್ತುಗಳ ಪ್ರಯೋಜನಗಳಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಭಿನ್ನತೆ: ಮೊದಲಿಗೆ ಲಸ್ಸಿ ಮತ್ತು ಮಜ್ಜಿಗೆಯಲ್ಲಿರುವ ಭಿನ್ನತೆಗಳನ್ನ ಗಮನಿಸೋಣ. ಇವೆರಡರ ಮೂಲವು ಮೊಸರೆ. ಮೊಸರನ್ನ ಕಡೆದು ಮಾಡಿರೋದ್ರಿಂದ ಮಜ್ಜಿಗೆಯಲ್ಲಿ ಕೆನೆ ಅಂಶವಿರುವುದಿಲ್ಲ, ಅಂದ್ರೆ ಕೊಬ್ಬಿನ ಅಂಶ ಅತಿ ಕಡಿಮೆ ಇರುತ್ತೆ. ಆದ್ರೆ ಲಸ್ಸಿ ತಯಾರಾಗೋದು ಮಜ್ಜಿಗೆ ಕಡೆದು ಬೆಣ್ಣೆ ತೆಗೆದ ಮೇಲಲ್ಲ, ಅದು ಕೆನೆ ಭರಿತ. ಅಂದ್ರೆ ಮಜ್ಜಿಗೆಗಿಂತ ಅಧಿಕ ಪ್ರಮಾಣದಲ್ಲಿ ಲಸ್ಸಿಯಲ್ಲಿ ಕೊಬ್ಬಿನಾಂಶವಿರುತ್ತೆ. ಉಳಿದಂತೆ ಪೌಷ್ಟಿಕಾಂಶದಲ್ಲಿ ಇವೆರಡಕ್ಕೆ ಹೆಚ್ಚಿನ ವ್ಯತ್ಯಾಸವಿಲ್ಲ. ರುಚಿಯಲ್ಲೂ ಎರಡರ ನಡುವೆ ಸಾಕಷ್ಟು ಭಿನ್ನತೆ ಇದೆ. ಲಸ್ಸಿಯ ರುಚಿ ಸಿಹಿ, ಅಂದ್ರೆ ಇದರಲ್ಲಿ ಹೆಚ್ಚಿನದಾಗಿ ಸಕ್ಕರೆ ಸೇರಿರುತ್ತೆ. ಮಜ್ಜಿಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಗೂ ಕೆಲವೊಮ್ಮೆ ಮಸಾಲೆ ಜೊತೆಗೆ ಹೊಟ್ಟೆ ಸೇರುವಂತದ್ದು. ಲಸ್ಸಿಗೆ ಸಿಹಿಯ ಜೊತೆಗೆ ಹೊಂದುವಂತ ಹಣ್ಣುಗಳು ಸೇರಿದ್ರೆ ಮಜ್ಜಿಗೆಗೆ ಶುಂಠಿ, ಪುದೀನದಂತ ಉಪ್ಪು, ಖಾರಕ್ಕೆ ಹೊಂದುವಂತ ಜೊತೆ ಸೇರುತ್ತೆ. ಇನ್ನು ಈಗ ಕ್ಯಾಲರಿಯ ವಿಷಯಕ್ಕೆ ಬಂದ್ರೆ ನಿಸ್ಸಂಶಯವಾಗಿ ಲಸ್ಸಿಯಲ್ಲಿ ಮಜ್ಜಿಗೆಗಿಂತ ಕ್ಯಾಲರಿ ಹೆಚ್ಚು, ಸಕ್ಕರೆ ಅಂಶ ಹೆಚ್ಚು, ಕೊಬ್ಬು ಅಧಿಕ. ಹಾಗಾಗಿ ತೂಕ ಇಳಿಸುವ ಉದ್ದೇಶವಿದ್ರೆ ಲಸ್ಸಿಗಿಂತಲೂ ಮಜ್ಜಿಗೆಯ ಸೇವನೆ ಉಪಯುಕ್ತ. ದೇಹದ ಚಯಾಪಚಯಕ್ಕೂ ಹೆಚ್ಚು ಸಕ್ಕರೆ, ಕೊಬ್ಬು ಮತ್ತಿತರ ರುಚಿಗಳನ್ನು ಸೇರಿಸಿದ ಲಸ್ಸಿ ಸ್ವಲ್ಪ ಹೊರೆ ಎನಿಸುತ್ತೆ. ಬದಲಿಗೆ ಪುದೀನ, ಜೀರಿಗೆ, ಇಂಗು, ಕೊತ್ತಂಬರಿ ಸೊಪ್ಪು, ಶುಂಠಿ ಮುಂತಾದ ಜೀರ್ಣಕಾರಕ ವಸ್ತುಗಳನ್ನು ಸೇರಿಸಿದ ಮಜ್ಜಿಗೆಯ ಸೇವನೆ ಉತ್ತಮ. ಮಜ್ಜಿಗೆ ಮತ್ತು ಮೊಸರಿಗೆ ಇರುವ ಭಿನ್ನತೆ ಏನು? ಮೊಸರು ಕೆನೆ ಸಹಿತವಾಗಿ ಇರೋದ್ರಿಂದ ಕೆಲವು ಅನಾನುಕೂಲತೆಗಳು ಇರೋದು ಹೌದು. ಹೆಪ್ಪುಗಟ್ಟಿದ ಮೊಸರಿಗೆ ಹುಳಿಯಾಗುತ್ತಲೇ ಹೋಗುವ ಗುಣವಿದೆ. ಹೊಟ್ಟೆಗೆ ಹೋದ ಮೇಲೂ ಕೆಲವೊಮ್ಮೆ ತನ್ನ ಅತಿಯಾದ ಕ್ಯಾಲರಿಯಿಂದಾಗಿ ಮತ್ತು ಹೆಚ್ಚುವ ಹುಳಿಯಿಂದಾಗಿ ಉಷ್ಣದ ಪ್ರಕೋಪಗಳನ್ನು ತೋರುತ್ತೆ. ಕೆಲವೊಮ್ಮೆ ಉರಿಯೂತಗಳನ್ನು ಹೆಚ್ಚಿಸುತ್ತೆ. ಇದೇ ಕಾರಣದಿಂದಾಗಿ ಬೊಜ್ಜು, ಆರ್ಥರೈಟಿಸ್ ಮುಂತಾದ ಸಮಸ್ಯೆ ಇರೋರಿಗೆ ಮೊಸರಿಗಿಂತ ಮಜ್ಜಿಗೆ ಸೂಕ್ತ ಎನ್ನುತ್ತಾರೆ ಆಹಾರ ಪರಿಣಿತರು. ಹಾಗಾಗಿ ಬೇಸಿಗೆಯಲ್ಲಿ ಮೊಸರು ಸೇವಿಸುವುದಕ್ಕಿಂತ ಮಜ್ಜಿಗೆ ಒಳ್ಳೆಯದು. ಕೆಮ್ಮು, ಕಫದ ಸಮಸ್ಯೆ ಇರೋರು ಮೊಸರಿನ ಸೇವನೆಯನ್ನ ರಾತ್ರಿಯ ಹೊತ್ತು ಮಾಡದಿರೋದು ಒಳ್ಳೆಯದು ಎನ್ನುತ್ತಾರೆ ತಜ್ಞರು. ತಲೆನೋವು, ಚರ್ಮದ ತೊಂದರೆಗಳು, ನಿದ್ರಾಹೀನತೆಯಂತ ಸಮಸ್ಯೆ ಇದ್ರೆ ಪರಂಪರಾಗತ ಔಷಧಿಯಲ್ಲೂ ಮೊಸರಿನ ಸೇವನೆಯಿಂದ ದೂರ ಇರುವಂತೆ ಹೇಳಲಾಗುತ್ತೆ. ಮಜ್ಜಿಗೆಗೆ ಅಂತ ಯಾವುದೇ ದೋಷವನ್ನ ಆಹಾರ ತಜ್ಞರು ಹೇಳುವುದಿಲ್ಲ. ತೂಕ ಇಳಿಸಲು ಬಯಸುವವರು, ರಕ್ತಹೀನತೆಯಿಂದ ಬಳಲುವವರು, ಅಸಿಡಿಟಿ, ಹುಳಿತೆಗು ಮುಂತಾದ ಜೀರ್ಣಾಂಗದ ತೊಂದರೆಗಳನ್ನು ಎದುರಿಸ್ತಾ ಇರೋರು, ಮಲಬದ್ಧತೆಯಿಂದ ಒದ್ದಾಡ್ತಾ ಇರೋರು ಎಲ್ಲರೂ ಮಜ್ಜಿಗೆ ಸೇವಿಸಬಹುದು. ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡೋದ್ರ ಜೊತೆಗೆ ಆರೋಗ್ಯಕ್ಕೂ ಬಹಳಷ್ಟು ಹೆಚ್ಚುವರಿ ಉಪಯೋಗಗಳನ್ನು ತರತ್ತೆ ಈ ಮಜ್ಜಿಗೆ ಎಂಬ ಪೇಯ. ಹಾಗಾಗಿ ಬೇಸಿಗೆಯ ನೆಪದಲ್ಲಾದ್ರೂ ಒಂದಿಷ್ಟು ತಂಪಾದ ಮಜ್ಜಿಗೆಯನ್ನ ಹೊಟ್ಟೆಗಿಳಿಸೋದು ಹೆಚ್ಚು ಸೂಕ್ತ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.